So now find LCM of 6, 20, 21. ಇದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕಾದ್ರೆ ವಿ ಶುಡ್ ಸ್ಪ್ಲಿಟ್ ದ 6 ಹ್ಯಾಸ್ ಅ ಪ್ರೈಮ್ ನಂಬರ್ಸ್. ಅಂದ್ರೆ 6 ನ ಪ್ರೈಮ್ ನಂಬರ್ ಆಗಿ ನಾವು ಕನ್ವರ್ಟ್ ಮಾಡಿದಾಗ 3 2s 6 ಆಗುತ್ತೆ. ಅದೇ ರೀತಿ 20ಯನ್ನ ಯಾವ ರೀತಿ ಮಾಡ್ಬೋದು, ನಾವು ಯಾವ ತರ ಮಾಡ್ಬೋದು? 22 ಪ್ರೈಮ್ ನಂಬರ್ಸ್ ಬರ್ಬೇಕು. ಹೇಗೆ, ಯಾವ್ದ್ರಿಂದ 24 ಡಿವೈಡ್ ಆಗುತ್ತೆ? 5 for the 5 5 5 4 4 ನಾವು 2 into 2 ಅಂತ ಬರಿಬಹುದಲ್ಲ? Is it? Yes, 2 ma'am, 2s are ಬರಿಬೋದು. 4, 4 5s are 20. ಕಂಪಲ್ಸರಿ ನಾವು ಪ್ರೈಮ್ ನಂಬರ್ ರೂಪದಲ್ಲೇ ಕನ್ವರ್ಟ್ ಮಾಡಬೇಕು ಆದಷ್ಟು. ಅರ್ಥ ಆಗ್ತಿದೆಯಲ್ಲ? ಅದೇ ರೀತಿ 21 ಅನ್ನ ಹೇಗ್ ಬರಿಬಹುದು? 7 3s 7 3s. ಈ ರೀತಿ ನೋಡಿ, ಇದೆಲ್ಲವೂ ಕೂಡ ಪ್ರೈಮ್ ನಂಬರ್ಸ್. ಇವು ನಾವು ಕೊಟ್ಟಿರೋ ನಂಬರ್ನ ಪ್ರೈಮ್ ನಂಬರ್ಸ್ ಮಲ್ಟಿಪಲ್ಸ್ ಆಗಿ ಕನ್ವರ್ಟ್ ಮಾಡಿದ್ವಿ. ಈಗ ನೋಡ್ಕೊಳ್ಳಿ, ಐ ಆಮ್ ರೈಟಿಂಗ್ ಹಿಯರ್. ಸಿ 3 ಅಥವಾ 2 into 3 ಬರಿಬಹುದಾಯ್ತು. ಅದೇ ರೀತಿ ಇದನ್ನ ಹೇಗ್ ಬರಿಬಹುದು? 2 square into 5 ಬರಿಬಹುದಾ? ಇದು 3 into 7 ಅಂತ ಬರಿಬಹುದಾ? ನಾನು ಇಲ್ಲಿ ಬರ್ಕೊಳ್ತೀನಿ ನೋಡಿ. ಸೊ 2 into 3, 2 square into 5, 3 into 7. ಕಾಣಿಸ್ತಾ ಇದೆಯಾ ಮಕ್ಕಳ? ನಾವು 6, 20, 21 ಅನ್ನ ಇನ್ ಟರ್ಮ್ಸ್ ಆಫ್ ಪ್ರೈಮ್ ನಂಬರ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಂಡಿದೀವಿ. ಸೊ ಈಗ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಗಮನಿಸ್ರಿ. ಈಗ ಸೊ ಎಲ್ ಸಿ ಎಂ ಅಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲರ್. ನಾವು ಇಲ್ಲಿ ಎಲ್ ಸಿ ಎಂ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಹೈಯೆಸ್ಟ್ ಪವರ್ನ ಯೂಸ್ ಮಾಡ್ಬೇಕು, ಹೈಯೆಸ್ಟ್ ಪವರ್ನ ಕನ್ಸಿಡರೇಷನ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 2 to the power of 1 ಇದೆ, ಇಲ್ಲಿ 2 to the power of 2 ಇದೆ. ಇಲ್ಲಿ ಏನಿಲ್ಲ ಅಂದ್ರೆ ಅರ್ಥ ಏನಿರುತ್ತೆ? 2 to the power of 0 ಇದೆ ಅಂತ ಹೇಳಿ. ಸೊ ಇಲ್ಲಿ ನಾವು ಎಲ್ ಸಿ ಎಂ ಲೀಸ್ಟ್ ಕಾಮನ್ ಮಲ್ಟಿಪಲರ್ ಅಲ್ಲಿ ಹೈಯೆಸ್ಟ್ ಪವರ್ ನ ತಗೋಬೇಕು. ಈ 2 to the power of 1, 2 to the power of 2, 2 to the power of 0 ಅಲ್ಲಿ ಹೈಯೆಸ್ಟ್ ಪವರ್ ಯಾವ್ದಾಗತ್ತೆ ಹೇಳಿ ನೋಡೋಣ? ಯಾವ್ದಾಗತ್ತೆ ಹೈಯೆಸ್ಟ್ ಪವರ್? 2 ಸ್ಕ್ವೇರ್ ಆಗುತ್ತೆ ತಾನೆ? ಆ 2 ಸ್ಕ್ವೇರ್ ನ ಬರ್ಕೋಬೇಕು. ಹೈಯೆಸ್ಟ್ ಪವರ್ ಯಾವ್ದಿದೆಯೋ ಆ ನಂಬರ್ನ ಬರ್ಕೊಳ್ಳಿ. ಕಂಪ್ಯಾರಿಸನ್ ಮಾಡ್ತಾ ಹೋಗ್ಬೇಕು. 2 2 2 ಈ ಮೂರಲ್ಲಿ ಹೈಯೆಸ್ಟ್ ಪವರ್ ಯಾವ್ದಿರುತ್ತೋ ಅದು ಬರ್ಕೊಳ್ತೀರಾ. ಇಂಟು 3 ಕಂಪೇರ್ ಮಾಡಿ. 3 ಇಲ್ಲಿ ಏನು ಇಲ್ಲ ಅಂದ್ರೆ ಅರ್ಥ ಏನಾಗತ್ತೆ? 3 to the power of 0 ಅಂತ ನಿಮ್ ತಲೆಯಲ್ಲಿ ಇಟ್ಕೊಳ್ಳಿ ಮಕ್ಕಳ. ಯಾವುದೇ ನಂಬರ್ನ ಪವರ್ 0 ಆದ್ರೆ ಅದರ ಬೆಲೆ 1ಕ್ಕೆ ಸಮನಾಗಿರುತ್ತೆ. ಹಾಗಾದ್ರೆ 3 to the power of 1, 3 to the power of 0, ಇಲ್ಲೂ 3 to the power of 1 ಇದೆ. ಸೊ ಹೈಯೆಸ್ಟ್ ಯಾವ್ದಾಗುತ್ತೆ ಹಾಗಾದ್ರೆ? 3 to the power of 1. ವಿ ಶುಡ್ ರೈಟ್ 3 to the power of 1. ಸೊ ನೆಕ್ಸ್ಟ್ ಒನ್, ಈಗ 5 ಇಲ್ಲಿದೆ, ಬಟ್ ಇಲ್ಲಿದೆಯಾ? ಇಲ್ಲ. ಇಲ್ಲೂ ಇದೆಯಾ? ಇಲ್ಲ. ಸೊ ಹಾಗಾದ್ರೆ ಇಲ್ಲಿ ಇಲ್ಲ ಅಂದ್ರೆ ಇನ್ ದ ಸೆನ್ಸ್ ಅದ್ರ ಅರ್ಥ 5 to the power of 0 ಇದೆ, ಇಲ್ಲಿ 5 to the power of 0 ಇದೆ. ಹೈಯೆಸ್ಟ್ ಯಾವ್ದಾಯ್ತು? 5 to the power of 1. We should write here 5 to the power of 1. And 7 ಕಂಪ್ಯಾರಿಸನ್ ಮಾಡಿ. 7 to the power of 1, ಇಲ್ಲಿ 7 to the power of 0, 7 to the power of 0 ಅಂತ ಹೇಳಿ. ಈಗ 7 to the power of 1 ಅನ್ನ ನಾನು ಹೀಗೆ ಇಲ್ಲಿ ಬರಿಬಹುದು ತಾನೆ? 7 to the power of 1 ಬರ್ಕೋಬೇಕು, ಯಾಕಂದ್ರೆ 0 0 ಇದೆ. ಹೈಯೆಸ್ಟ್ ಕಾಮನ್ ಬರೀಬೇಕಲ್ಲ, ಇಲ್ಲಿ ಹೈಯೆಸ್ಟ್ ಪವರ್ ಯಾವ್ದಿರುತ್ತೋ ಅದು ಬರ್ಕೋಬೇಕು. ಎಲ್ ಸಿ ಎಂ ಅಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲರ್ ಇದ್ರು ಹೈಯೆಸ್ಟ್ ಪವರ್ನ ನಾವು ಕನ್ಸಿಡರೇಷನ್ ಮಾಡ್ಬೇಕು. ಕರೆಕ್ಟ್ ಆಗಿ ಅರ್ಥ ಆಗ್ತಿದೆಯಾ? ಮಕ್ಕಳ? ಎಸ್ ಮ್ಯಾಮ್. ಈಗ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿ. 2 ಸ್ಕ್ವೇರ್ ಅಂದ್ರೆ ಎಷ್ಟಪ್ಪ? 4 ಇಂಟು 3 to the power of 1 ಅಂದ್ರೆ 3ನೇ ಆಗುತ್ತೆ. 5 to the power of 5 ಅಂದ್ರೆ 5 ಆಗುತ್ತೆ. 7 to the power of 7 ಅಂದ್ರೆ 7 ಆಗುತ್ತೆ. ಈಗ ಇವಿಷ್ಟು ಮಲ್ಟಿಪ್ಲಿಕೇಶನ್ ಮಾಡಿ ಎಷ್ಟಾಗುತ್ತೆ ನೋಡಿ. 4 3 12 ಇಂಟು 7 5s 35. ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿ. 5 2s 10, carry 1, 5 1s 5, 60, 3 2s 6, 3 1s 3. ಸೊ 0 12 4. ಸೊ ಎಷ್ಟಾಗುತ್ತೆ ಹಾಗಾದ್ರೆ? ಎಲ್ ಸಿ ಎಂ ಎಷ್ಟಾಗುತ್ತೆ? 412.
20. ಯಾವ್ದ್ರದ್ದು ಎಲ್ ಸಿ ಎಮ್ 6, 20, 21 ಎಲ್ ಸಿ ಎಂ ಎಷ್ಟಾಗ್ತದೆ? 420. ಅರ್ಥ ಆಗ್ತಿದೆಯಾ ಮಕ್ಕಳ? ಇದು ಬೇಸಿಕ್ ಕಾನ್ಸೆಪ್ಟ್. ಎಲ್ ಸಿ ಎಂ ಅನ್ನ ನೀವು ತಕ್ಕೊಳ್ಳೋದು ಅರ್ಥ ಆಯ್ತಾ? ಇನ್ನೊಂದು ಕೊಡ್ತೀನಿ, ಮಾಡ್ತೀರಾ ನೀವು? ಮ್ಯಾಮ್ ಇನ್ನೊಂದ್ ತರನು ಮಾಡ್ಬೋದಲ್ಲ ಮ್ಯಾಮ್? ಹೌದೌದು, ಇನ್ನೊಂದು ಮೆಥಡ್ ಇದೆ. ಹೌದು, ಅಫ್ಕೋರ್ಸ್ ಡಿವಿಷನ್ ಮಾಡ್ಕೊಂತ ಬರೋದು ಈ ತರ. ನೀವು ಕ್ಲಾಸಲ್ಲಿ ಮಾಡಿಸ್ತಿದ್ರಲ್ಲ ಮ್ಯಾಮ್ ಅದು? ಹೌದು, ಅದು ಇದೆ. ನಾನು ಇದನ್ನು ನೀವು ತಿಳ್ಕೊಂಡಿರ್ಲಿ ಅಂತ ನಾನು ಮಾಡಿದ್ದೀನಿ. ಇದು 6, 20, ಮತ್ತೆ 21 ಈ ತರ ಬರ್ಕೊಂಡು, ಸೊ ಇದನ್ನ ಡಿವಿಷನ್ ಮಾಡ್ತಾ ಬರೋದು. ಅದರಲ್ಲಿ ಕಾಮನ್ ಆಗಿ ಯಾವ್ದು ಇಲ್ಲಿ ಬರುತ್ತೆ ಡಿವೈಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಆಲ್ಟರ್ನೇಟಿವ್ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಅದನ್ನು ಕ್ಲಾಸ್ ರೂಮ್ ಅಲ್ಲಿ ಮಾಡೋದು. 2 3s 2, 1 0s, ಇದು ಹೋಗಲ್ಲ, ಹಾಗೆ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ 1 2 ಇಂದ ಯಾವ್ದೋಗುತ್ತೆ? 2, ಇದು ಹೋಗಲ್ಲ, 3 ಹಾಗೆ ಬರ್ಕೋಬೇಕು. ಇದು 5s ಹೋಗುತ್ತೆ, ಇದು 21 ಹಾಗೆ ಬರೀತಾರೆ. ಇಲ್ಲಿ ಮತ್ತೆ ಒನ್ಸ್ ಅಗೇನ್ 3 ಇಂದ 3 1s, 5 ಹೋಗಲ್ಲ, 3 7s. ನೋಡಿ, ಇವನಷ್ಟು ಮಲ್ಟಿಪಲ್ ಮಾಡಿ ಅದೇ ಆನ್ಸರ್ ಬರುತ್ತೆ ನೋಡಿ. 2 2 ಇದೆಯಾ? ಇಲ್ಲೂ ಅದೇ ಇದೆ, 2 ಸ್ಕ್ವೇರ್. ಅದೇ ರೀತಿ 3 ಇದೆ, 3 ಇಲ್ಲಿದೆ, 5 ಇದೆ, 5 ಇದೆ, 7 ಇದೆ, 7 ಇದೆ. ಇವ್ರು ನೀವು ಮಲ್ಟಿಪ್ಲಿಕೇಶನ್ ಮಾಡಿದ್ರು ಕೂಡ ಎಲ್ ಸಿ ಎಂ ಸಿಕ್ಕತ್ತೆ. ಹೌದ ತಾನೆ? ಎರಡು ಆಲ್ಟರ್ನೇಟಿವ್ ಮೆಥಡ್ ಅಲ್ಲೂ ಈ ತರ ಮಾಡ್ಬೋದು. ಇದಿಷ್ಟು ಸೇಮ್ ತಾನೆ ಅಲ್ಲಪ್ಪಾ? ಇಲ್ಲೂ ಅದೇ ಬಂದಿದೆ. ನನಗೆ ಈ ಮೆಥಡು ನಿಮ್ ತಲೆಯಲ್ಲಿ ಇರ್ಲಿ ಅಂತ ಹೇಳಿ ಈ ಮೆಥಡ್ ಅಲ್ಲಿ ಮಾಡ್ಸಿದೀನಿ. ಅರ್ಥ ಆಯ್ತಾ? ಹಲೋ, ಅರ್ಥ ಆಯ್ತಾ ಮಕ್ಳ? ಎಸ್ ಮ್ಯಾಮ್. ಶಾಲೆಗೂ ಇನ್ನೊಂದು ನಿಮಗ್ ಕೊಡ್ಲಾ? ನಾನು ವರ್ಕ್ ಕೊಡ್ಲಾ? ಮಾಡಿ ತೋರಿಸ್ತೀರಾ ಎಲ್ ಸಿ ಎಂ? ಎಸ್ ಮ್ಯಾಮ್. ಎಸ್ ಮ್ಯಾಮ್. ಈಗ ನಿಮ್ಗೆ ಕ್ಲಿಯರ್ ಆಗಿ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಸ್ಕ್ರೀನ್ ಕರೆಕ್ಟ್ ಆಗಿ ಕಾಣಿಸ್ತಾ ಇದೆಯಾ? ಎಸ್ ಮ್ಯಾಮ್. ಓಕೆ. ಸೊ ಇಲ್ಲಿ ಇನ್ನೊಂದು ನಾನು ಹಾಕ್ತೀನಿ, ನೀವು ಮಾಡಿ. ಎರಡನೇದು, ಫೈಂಡ್ ಎಲ್ ಸಿ ಎಂ ಆಫ್ 8, 24, 35 ಮಾಡಿ. ನಾನು ಸ್ವಲ್ಪ ಕ್ಯಾಮ್ರಾ ಬೇರೆ ಫಿಕ್ಸ್ ಮಾಡ್ಕೊಳ್ತೀನಿ, ನೀವು ಇದನ್ನ ಮಾಡ್ತಾ ಇರಿ. ಮಾಡಿದ್ರಪ್ಪ? ಮಾಡಿದ್ರಾ?
2 into Hmm. 3 is equal to 2 into 3. 8 is equal to 12. 4 into 2 into 4 is 2 4 is 8 is equal to ಅದು ಮ್ಯಾಮ್ 2 ಗೆ ಹಂಗೆ ಇಟ್ಕೊಂಡು ನಾವು 4 ಐತಲ್ಲ 2 into 2 ಮಾಡ್ಬೇಕು. ಹೌದೌದೌದು equal to ಹಾಗೆ 20. 4 2 square into 4. ಓಕೆ 2 square into 2. 24 is equal to 4 3 is 24 ಮ್ಯಾಮ್. 3 ಹಂಗೆ ಇಟ್ಕೊಂಡು 4 ಐತಲ್ಲ ನಾವು 2 ಇಂದ ಮಾಡ್ಬೇಕು ಮ್ಯಾಮ್. 2 square into 3 ಆಗುತ್ತೆ ಮ್ಯಾಮ್. 35 is equal to 7 5 is 35 ಮ್ಯಾಮ್. 5 into 7 ತಗೊಂಡ್ರೆ 22 into 3 ಹಂಗೆ ಇಟ್ಕೋಬೇಕು ಮ್ಯಾಮ್. 2 square into 4 2 square into 3 5 into 7 LCM 2 into 3 2 square into 4 2 square into 3 5 into 3 5 into 7. ಓಕೆ 2 ಮ್ಯಾಮ್ ಇದ್ರಲ್ಲಿ ಪವರ್ ಯಾವ್ದು ಜಾಸ್ತಿ ಐತೆ ಫಸ್ಟ್ ಅದು ಬರ್ಕೊಂಬೇಕು ಮ್ಯಾಮ್. 2 ಸ್ಕ್ವೇರ್ ಬರ್ತದೆ 3 1 ಇದರಲ್ಲಿ 3 1 ಸ್ಕ್ವೇರ್ ಮ್ಯಾಮ್ 4 1 ಸ್ಕ್ವೇರ್ 5 1 ಸ್ಕ್ವೇರ್ ಇಂಟು 7 1 ಸ್ಕ್ವೇರ್ ಬರ್ದು 2 2 2 ಸ್ಕ್ವೇರ್ ಅಂದ್ರೆ 2 2 ಸಲ ಇರುತ್ತೆ ಮ್ಯಾಮ್. ಅದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 2 2 4 ಇಂಟು 3 1 3 ಇಂಟು ಹಂಗೆ ಇಟ್ಕೋಬೇಕು ಮ್ಯಾಮ್. ಇಂಟು 4 ಹಂಗೆ ಇಟ್ಕೋಬೇಕು ಮ್ಯಾಮ್. ಇಂಟು 5 ಹಂಗೆ ಇಟ್ಕೋಬೇಕು. ಇಂಟು 7 ಹಾಕ್ಕೋಬೇಕು ಮ್ಯಾಮ್. ಅದು 4 3 12 ಮ್ಯಾಮ್. ಇಂಟು 5 4 10 ಇಂಟು 7 ಹಾಕ್ಕೋಬೇಕು ಮ್ಯಾಮ್. 12 ಇಂಟು 1 20 into 7 is 140. 12 into 140 160 680 1680. ಓಕೆ ಓಕೆ ಬೇರೆ ವಿದ್ಯಾ ಬೇರೆಯವ್ರಿಗೆಲ್ಲ ಏನ್ ಆನ್ಸರ್ ಬಂದಿದೆ? ಗುಡ್ ಮಾಡಿದ್ಯಾ ಪುಟ್ಟ. ನೋಡೋಣ ಬೇರೆಯವ್ರು ಏನೇನ್ ಮಾಡಿದ್ದಾರೆ, ಅವ್ರ ಆನ್ಸರ್ ಏನ್ ಬಂದಿದೆ ನೋಡೋಣ. ವಿದ್ಯಾ ಆರ್ ಯು ದೇರ್? ಓಕೆ, ನಾನೊಂದ್ಸರಿ ಚೆಕ್ ಮಾಡಿ ತೋರ್ಸ್ಲಾ? ನಾನೊಂದ್ಸರಿ ಕರೆಕ್ಟ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡೋಣವಾ? ಓಕೆ, ಸೊ ಈಗ ನೋಡಿ ನಾನೊಂದ್ಸರಿ ಮಾಡ್ತೀನಿ, ಕ್ಲಾರಿಫೈ ಮಾಡ್ಕೊಳ್ಳೋಣ ಅವ್ಳು ಮಾಡಿರೋ ಸರಿ ಇದೆಯಾ ಅದ ಆನ್ಸರ್ 1840 ಮ್ಯಾಮ್. ನಾನ್ 4 ಹಾಕೊಂಡಿನಿ. ಹೌದಾ? ಓಕೆ, ಚೆಕ್ ಮಾಡ್ತೀನಿ ನೋಡಪ್ಪ. ಈಗ 8 ನಾನು ಹೇಗ್ ಬರಿಬಹುದು? 2 2s 4 4 2s 8 ಅಂದ್ರೆ 2 to the power of 3 ಅಂತ ಬರಿಬಹುದಾ ನೇರವಾಗಿ? ಅದೇ ರೀತಿ 24 ಅನ್ನ ಬೇಕಾದ್ರೆ ನೀವು ಡಿವೈಡ್ ಮಾಡ್ಕೊಳ್ಳಿ. 2 1s 2 2s. ಸೊ ಒನ್ಸ್ ಅಗೇನ್ 12 ಆಯ್ತು. ಇದು 12 6 2 3s ಅಂದ್ರೆ ಇಲ್ಲಿ 2 to the power of 3 1 2 3 ಮತ್ತೆ ಇಂಟು 3 ಆಯ್ತು ಕಾಮ. 35 ನ ಹೇಗೆ ಡಿವೈಡ್ ಮಾಡ್ಕೋಬಹುದು? 7 5s 7 7 into 5. ಈಗ ಹೈಯೆಸ್ಟ್ ಪವರ್ ನ ತಗೋ. LCM ಆಕ್ಚುಲಿ ಲೀಸ್ಟ್ ಕಾಮನ್ ಮಲ್ಟಿಪಲರ್. ಲೀಸ್ಟ್ ಅಂದ್ರೆ ಕಡಿಮೆ ಅಂತ, ಆದ್ರೆ ನಾವು ಕನ್ಸಿಡರ್ ಮಾಡ್ಬೇಕಾಗಿರೋದು ಪವರ್ ಹೈಯೆಸ್ಟ್. ಗಮನದಲ್ಲಿ ಇಟ್ಕೊಳ್ಳಿ ಮಕ್ಳ. ಈಗ ಇಲ್ಲಿ 2 to the power of 3 ಇದೆ, ಇಲ್ಲಿ 2 to the power of 3 ಇದೆ, ಇಲ್ಲಿ 2 to the power of ಏನು ಇಲ್ಲ ಅಂದ್ರೆ ವಿ ಶುಡ್ 2 to the power of 0 ಅಂತ. ಸೊ ಹೈಯೆಸ್ಟ್ ಯಾವ್ದಾಗತ್ತೆ ಅವಾಗ? 2 to the power of 3 ಇಂಟು ಇಲ್ಲಿ 3 ಇಲ್ಲ ಅಂದ್ರೆ ಅದು ಇನ್ ದ ಸೆನ್ಸ್ 3 to the power of 0 ಅಂತ. ಇಲ್ಲಿ 3 to the power of 1 ಇದೆ, ಇಲ್ಲಿದೆಯಾ? ಇಲ್ಲ. ವಿ ಶುಡ್ ಟೇಕ್ ಹಿಯರ್ 3 ಇಂಟು 7 ಇಲ್ಲಿದೆ. ಈ ಎರಡು 8 ಮತ್ತೆ 24 ಅಲ್ಲಿ ಮಲ್ಟಿಪಲ್ಸ್ ಇಲ್ಲ 7. ವಿ ಶುಡ್ ಟೇಕ್ ಹಿಯರ್. ಅಂಡ್ ಆಲ್ಸೋ 5 ಕೂಡ ಈ ಎರಡು ಟರ್ಮ್ಸ್ ಅಲ್ಲಿ ಇಲ್ಲ, ಹೈಯೆಸ್ಟ್ ಪವರ್ 5 ಆಗುತ್ತೆ. 5 ತಗೊಳ್ತಾರೆ, ಇದನ್ನ ಮಲ್ಟಿಪಲ್ ಮಾಡ್ಕೊಳ್ಳಿ. ಇದು 8 ಆಗುತ್ತೆ. 2 2s 4 4 2s 8 7 3s 21 ಇಂಟು 5 ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ? ಸೊ 8 ಇಂಟು 24 21 ಅಂದ್ರೆ 8 1s 8 8 2s 16 ಇಂಟು 5 8 4s
8 5 40, 4 ಕ್ಯಾರಿ ಉಳಿತು, 6 5 30, 30ಕ್ಕೆ 4 ಸೇರಿಸಿದ್ರೆ 34, 3 ಕ್ಯಾರಿ ಔಟ್, 5 1 5, 5ಗೆ 3 ಅನ್ನ ಆಡ್ ಮಾಡಿದ್ರೆ 8 ಆಯ್ತು. ಸೊ ಆನ್ಸರು ಇಷ್ಟು ಬಂದಿತ್ತಾ ಶೈನಾಸ್? ಆರ್ ಯು ಗೆಟ್ ಇಟ್? ಎಸ್ ಮ್ಯಾಮ್ ಎಸ್ ಮ್ಯಾಮ್ ಆನ್ಸರ್ ಹೌದಾ, ಇಷ್ಟ ಬಂದಿತ್ತಲ್ಲ. ಎಸ್ ಎಸ್ ಮ್ಯಾಮ್. 840. ನಾನು ಹಾ ಮ್ಯಾಮ್ ಹಾ ನಾನು ಹಾ ಏನಪ್ಪಾಜಿ? ನಾನು ನೆಕ್ಸ್ಟ್ ಆನ್ಸರ್ ಅಷ್ಟೇ ಪ್ರಾಬ್ಲಮ್ ಬಂದಿತ್ತು. ಬಂದಿದೆಯಲ್ಲ ಮೆಹಕ್ಕಿಂದು. ಮೆಹಕ್ ಹ್ಞೂ ಮ್ಯಾಮ್ ಬಂದಿದೆ ಮ್ಯಾಮ್. ಓಕೆ ಶಲ್ ಓಕೆ ಗುಡ್, ವೆರಿ ಗುಡ್. ಈಗ ನಾನು LCM ನಿಮ್ಗೆ ಗೊತ್ತಾಯ್ತು ಯಾವ ರೀತಿ ಮಾಡೋದು ಅಂತೇಳಿ. HCF ಯಾವ ರೀತಿ ಮಾಡೋದು ಅಂತ ತೋರಿಸ್ಲಾ ಈಗ? ಲಿಸನ್ ಹಿಯರ್. HCF ಏನ್ HCF ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. LCM ಅಂದ್ರೆ ಏನು? ಲೀಸ್ಟ್ ಕಾಮನ್ ಮಲ್ಟಿಪಲರ್ ಅಂತ ಹೇಳಿ. ಈಗ ಹೈಯೆಸ್ಟ್ ಕಾಮನ್ ನಾನು ಯಾಕೆ ಈ ಮೆಥಡ್ ತೋರಿಸ್ತೆ ಅಂದ್ರೆ LCM ಮತ್ತೆ HCF ಒಂದೇ ತರ ಬರುತ್ತೆ, ಬಟ್ ಅಲ್ಲಿ ನಾವು ಪವರ್ ಏನು ಯಾವ ನಂಬರ್ ಕೊಟ್ಟಿರ್ತಾರಲ್ಲ ಅದರ ಪವರ್ ಕನ್ಸಿಡರೇಷನ್ ಮಾಡೋದ್ರಲ್ಲಿ ವ್ಯತ್ಯಾಸ ಇರುತ್ತಷ್ಟೇ. ಸೊ LCM ಅಲ್ಲಿ ಹೈಯೆಸ್ಟ್ ಪವರ್ ತಗೊಳ್ತೀವಿ, HCF ಅಲ್ಲಿ ಲೋಯೆಸ್ಟ್ ಪವರ್ ಅನ್ನ ತಗೊಳ್ತೀವಿ ಅಷ್ಟೇನೆ. ಸೊ ನೋಡಿ ಯಾವ ತರ ಮಾಡೋದು ಮೆಥಡ್ ಅನ್ನ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಫೈಂಡ್, ಕಾಣಿಸ್ತಾ ಇದೆಯಾ ಕ್ಲಿಯರ್ ಆಗಿ? ಫೈಂಡ್ HCF of 6, 27, 29 ಇದೆ ಅಂದ್ಕೊಳ್ಳಿ. 6, 27, 29 ಇದ್ರದ್ದು ಏನ್ ಫೈಂಡ್ ಔಟ್ ಮಾಡ್ಬೇಕು ನಾನೀಗ? ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತೀನಿ. 20 ಅಥವಾ ಬೇರೆ ಕೊಡ್ತೀನಿ, 50 ಕೊಡ್ತೀನಿ. ಓಕೆ, 6, 27, 50 ಇದ್ರದ್ದು HCF ಫೈಂಡ್ ಔಟ್ ಮಾಡ್ಬೇಕು. ಆಸ್ ಯೂಶುವಲ್ ಸೇಮ್ ಆವಾಗ್ಲೇ ಹೆಂಗ್ ಮಾಡ್ಕೊಳ್ತೀವಿ ಅದೇ ತರ ಸ್ಪ್ಲಿಟ್ ಮಾಡ್ಕೊಳ್ಳಿ. 6 ನ ಹೆಂಗ್ ಬರ್ಕೋಬಹುದು ನಾವು? 3 into 2. 27 ನ ಹೇಗ್ ಬರ್ಕೊಳ್ತೀರಾ? ಯಾವ್ದ್ರಿಂದ 27 ಹೋಗುತ್ತೆ? 27 ಯಾವ್ದ್ರಲ್ಲಿ ಹೋಗುತ್ತೆ? 3 9s 3 ಇಂದ ಹೋಗುತ್ತಲ್ವಾ? 3 9s. 1 second, 3 3s. ಎಷ್ಟಾಯ್ತಾಗಾರೆ? 3 to the power of 3 ಆಯ್ತು. ನೆಕ್ಸ್ಟ್ 50 ಇದೆ, 50 ಡಿವೈಡ್ ಮಾಡ್ಕೊಳ್ಳಿ. 5 5 1s, 5 0s, 5 2s. ಸೊ ಇದನ್ನ ಹೇಗ್ ಬರಿಬಹುದು ಹಾಗಾದ್ರೆ? 5 square into 2. 5 square into 2 ಹೌದಾ? 5 square into 2. ಈಗ ಕಂಪ್ಯಾರಿಸನ್ ಮಾಡಿ. ಈಗ ನೋಡಿ LCM ಅಲ್ಲಿ ಹೈಯೆಸ್ಟ್ ಪವರ್ ತಗೋಬೇಕು, HCF ಅಲ್ಲಿ ಎಷ್ಟು ತಗೋಬೇಕು? ಏನ್ ತಗೊಳ್ತೀರಾ? ಲೀಸ್ಟ್ ಪವರ್ ಅಂದ್ರೆ ಕಡಿಮೆ ಪವರ್ ತಗೋಬೇಕು. ಇಲ್ಲಿ 3 ಇದೆ, 3 to the power of 1, 3 to the power of 3. ಇಲ್ಲಿಲ್ಲ ಅಂದ್ರೆ ಏನ್ ಬರಿಬೇಕು? 3 to the power of 0. ಯಾವುದು ಕಡಿಮೆ ಇಲ್ಲಿ? 3 to the power of 0. ನೆಕ್ಸ್ಟ್ 2 to the power of 1 ಇದೆ, ಇಲ್ಲಿ 2 to the power of 1 ಇದೆಯಾ? ಇಲ್ಲ, 2 to the power of 0 ಆಯ್ತು. ಇಲ್ಲಿದೆಯಾ? 2 to the power of 1 ಇದೆ. ಸೊ ಇಲ್ಲಿ ಕಡಿಮೆ ಅಂದ್ರೆ ಯಾವುದು? 2 to the power of 0. ವಿ ಶುಡ್ ಟೇಕ್ 2 to the power of 0. ಸೊ ನೆಕ್ಸ್ಟ್ 1, 3 ಆಯ್ತು, 2 ಆಯ್ತು. ನೆಕ್ಸ್ಟ್ ಯಾವ್ದಪ್ಪ? 5 ಇದೆ, 5 to the power of 2 ಇದೆ. ಇಲ್ಲಿದೆಯಾ 5? ಇಲ್ಲ, ಈ ಕಡೆನೂ ಇಲ್ಲ. ಸೊ ಹಾಗಾಗಿ 5 to the power of 0. ನೋಡಿ ಇದೆಲ್ಲಾನು 3 to the power of 0 ಅಂದ್ರೆ 1, 2 to the power of 0 ಅಂದ್ರೆ 1, 5 to the power of 1 and 0 ಅಂದ್ರೆ 1. ಸೊ ಹಾಗಾದ್ರೆ ಇದ್ರದ್ದು HCF ಏನಾಯ್ತು? HCF of 6, 27 and 50 is 1. ನೋಡಿ ಕಾಮನ್ ಆಗಿ ಯಾವ ಮಲ್ಟಿಪಲ್ ಸಿಕ್ಲಿಲ್ಲ. ಸಿಕ್ತಾ? ಯಾವ ಸಿಕ್ಲಿಲ್ಲ. 3 to the power of 2 ಇದೆ. ಇಲ್ಲಿ ನಾವು ಹೈಯೆಸ್ಟ್ ಪವರ್ ತಗೋಬೇಕಾಗಿರೋದ್ರಿಂದ, ಲೋಯೆಸ್ಟ್ ಪವರ್ ತಗೋಬೇಕಾಗಿರೋದ್ರಿಂದ ಯಾವುದು ಕಾಮನ್ ಆಗಿ ಬರಲೇ ಇಲ್ಲ. ಹಾಗಾಗಿ 1 ಮಲ್ಟಿಪಲ್ಲರ್ಸ್ ಆಗುತ್ತೆ. ಇದೇ ರೀತಿ ಇನ್ನೂ ಒಂದು ತೋರಿಸ್ತೀನಿ ನಾನು, ಸ್ವಲ್ಪ ಕಾಮನ್ ಆಗಿ ಬರುವಂತ ನಂಬರ್ ಇಲ್ಲಿ. ಯಾಕಂದ್ರೆ 6 ಯಾವುದೇ ಕಾಮನ್ ನಂಬರ್ಸ್ ಇದರಲ್ಲಿ ಡಿವೈಡ್ ಆಗಲ್ಲ, ಹಾಗಾಗಿ ಸಿಕ್ತು. ಇನ್ನೊಂದು ಮಾಡ್ತೀನಿ ನೋಡಿ, ಇನ್ನೊಂದು ತೋರಿಸಿದ್ಮೇಲೆ ನಿಮಗೆ ವರ್ಕ್ ಕೊಡ್ತೀನಿ. ಫೈಂಡ್ ದ HCF of 8, 20 and 40.
ಈ ರೀತಿ ಇದೆ. ಇದ್ರದ್ದು ಎಚ್ ಸಿ ಎಫ್ ಯಾವ ರೀತಿ ಕಂಡುಹಿಡಿಬೇಕು? 8, 9 ಟರ್ಮ್ಸ್ ಆಫ್ ಪ್ರೈಮ್ ನಂಬರ್ ಅಂದ್ರೆ ಯಾವ ತರ ಬರ್ಕೊಳ್ತೀರಾ? 2 to the power of 3 ತಾನೆ. 2 2s are 4, 4 2s are 8. ಲೈಕ್ ದಟ್. 20 ನ ಹೇಗ್ ಬರಿಬಹುದು? 20 ಹೇಗ್ ಬರೀತೀರಾ? 5 into 2 square ಬರಿಬಹುದಾ? ನಾನು ನೇರವಾಗಿ ಬರ್ಕೊಳ್ತಾ ಇದ್ದೀನಿ ಮಕ್ಳ. ಅರ್ಥ ಆಗ್ತಿದ್ಯಾ? ಡಿವೈಡ್ ಮಾಡಿ ತೋರಿಸ್ಲಾ ಅಥವಾ ನೇರವಾಗಿ ಬರ್ಕೊಳ್ಳಾ? ಎನಿಬಡಿ ಮಾತಾಡಿ ಯಾರಾದ್ರೂ. ಉಷಾ, 5 into 2 square ಬರ್ಕೊಳ್ಳ ನೇರವಾಗಿ ನಾನು? ಕೇಳಿಸ್ತಾ ಇದೀಯಾ? ಎಸ್ ಮ್ಯಾಮ್. ಹಾ, ಓಕೆ. ನೇರವಾಗಿ ಬರ್ಕೊಳ್ಳ ಅಥವಾ ನಾನು ಡಿವೈಡ್ ಮಾಡಿ ಪಕ್ಕದಲ್ಲಿ ತೋರಿಸಿ ಮರಿಲಾ? ನೇರವಾಗಿ ಬರೀ. ಬರೀ ಅರ್ಥ ಆಗುತ್ತಲ್ಲ? ಓಕೆ. ಈಗ 40 ಇದೆ. 40 ನ ಹೇಗ್ ಬರ್ಕೋಬಹುದು ನಾವು? ನಿನ್ ಕಷ್ಟ ಆದ್ರೆ ಇಲ್ಲಿ ಡಿವೈಡ್ ಮಾಡ್ಕೊ ಅಷ್ಟೇನೆ. ಈಗ 2 2s 0 ಮತ್ತೆ 2 10s ಇಲ್ಲಿ 2 5s. ಸೊ ಇದೆಷ್ಟಿದೆ ಹಾಗಾದ್ರೆ? 3 ಇದೆ. ಅಂದ್ರೆ 2 to the power of 3 into 5 ಆಯ್ತು. ಓಕೆ. ಈಗ ನೋಡಿ ಇದ್ರಲ್ಲಿ ಎಚ್ ಸಿ ಎಫ್ ಅಂತ ಹೇಳಿದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಆ ಫ್ಯಾಕ್ಟರ್ ಅಲ್ಲಿ ನಾವು ಏನ್ ತಗೋಬೇಕು? ಎಂತ ಪವರ್ ತಗೋಬೇಕು? ಲೀಸ್ಟ್ ಕಾಮನ್ ಮಲ್ಟಿಪಲರ್ ಅಲ್ಲಿ ಹೈಯೆಸ್ಟ್ ಪವರ್ ತಗೊಂಡ್ವಿ. ಎಚ್ ಸಿ ಎಫ್ ಅಲ್ಲಿ ಕಡಿಮೆ ಪವರ್ ಇರ್ತಕ್ಕಂಥದನ್ನ ನಾವು ಕನ್ಸಿಡರ್ ಮಾಡ್ಬೇಕು. ಇಲ್ಲಿ 2 to the power of 3 ಇದೆ, ಇಲ್ಲಿ 2 to the power of 2 ಇದೆ, ಇಲ್ಲಿ 2 to the power of 3 ಇದೆ. ಯಾವ್ ತಗೋಬೇಕೀಗ? ಯಾವ್ ತಗೋಬೇಕು? ಹೈಯೆಸ್ಟ್ ಅಲ್ಲಿ ಲೋಯೆಸ್ಟ್ ತಗೋಬೇಕಂದ್ರೆ 2 ಸ್ಕ್ವೇರ್ ತಗೋಬೇಕು. 2 ಇದು 3 ದೊಡ್ಡದು, 3 ದೊಡ್ಡದು, 3 ದೊಡ್ಡದಾಯ್ತು. ಇಲ್ಲಿ 2 ಚಿಕ್ಕದಾಗಿರೋದ್ರಿಂದ 2 ಸ್ಕ್ವೇರ್ ವಿ ಶುಡ್ ಟೇಕ್. ನೆಕ್ಸ್ಟ್ ಇಲ್ಲಿ 5 ಇದೆ, ಇಲ್ಲಿ 5 ಇಲ್ಲ. 5 ಇಲ್ಲ ಅಂದ್ರೆ 5 to the power of 0 ಅಂತ. ಮತ್ತೆ ಇಲ್ಲಿ 5 ಇದೆ, ಆದ್ರೆ 2 ಹತ್ರ ಮಾತ್ರ ಇದೆ, ಇಲ್ಲಿ ಇಲ್ದೆ ಇರೋದ್ರಿಂದ ನಾವು 5 to the power of 0 ಬರ್ಕಣ ಅವಶ್ಯಕತೆ ಇಲ್ಲ, ಅದು ಬೆಲೆ 1 ಆಗಿರುತ್ತೆ. ಸೊ ಇವೆರಡೇ ಫ್ಯಾಕ್ಟರ್ಸ್ ಇರೋದ್ರಿಂದ 2 ಮತ್ತು 5 ಇರೋದ್ರಿಂದ ಸೊ ಎಚ್ ಸಿ ಎಫ್ ಆಫ್ 8, 20 and 40 ಈಸ್ 2 to the power of 4. 4 2 ನ 2. ಸೊ 2 ಸ್ಕ್ವೇರ್ ಅಂದ್ರೆ ಆನ್ಸರ್ ಎಷ್ಟಾಗುತ್ತೆ ಹಾಗಾದ್ರೆ? 4. ಎಚ್ ಸಿ ಎಫ್ ಆಫ್ 8, 20 and 40 ಈಸ್ 4 ಆಗುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ ಮಕ್ಳ? ಇಲ್ಲಿ ಲೀಸ್ಟ್ ಕಡಿಮೆ ಪವರ್ ಇರೋದನ್ನ ತಗೋಬೇಕು, ಹೈಯೆಸ್ಟ್ ಪವರ್ ಇರೋದ್ ತಗೋಬಾರ್ದು. 2 ಸ್ಕ್ವೇರ್ 2 ಕ್ಯೂಬ್ 2 ಕ್ಯೂಬ್ ಇದೆ ಅಂದ್ರೆ ಕಡಿಮೆ ಅಂದ್ರೆ ಯಾವ್ದು? 2 ಸ್ಕ್ವೇರ್. ಇದನ್ನ ಬರ್ಕೊಂಡೆ. ಇಲ್ಲಿ 5 ಇದೆ, ಇಲ್ಲೂ 5 ಇದೆ, ಆದ್ರೆ ಇಲ್ಲಿ 5 ಇಲ್ದೆ ಇರೋದಕ್ಕೆ ಕಾರಣ ನಾವು 5 to the power of 0 ಅಂತ ತಗೊಂಡ್ವಿ. 5 to the power of 0 ಅಂದ್ರೆ 1. 1 into 2 ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ಇಟ್ ಸೆಲ್ಫ್. ಸೊ ಹಾಗಾಗಿ 2 ಸ್ಕ್ವೇರ್ ವ್ಯಾಲ್ಯೂ ಎಷ್ಟಾಗ್ತದೆ? 4. 2 2s are 4. LCM HCF of 8, 20 and 40 is 4. Did you understand? ಅರ್ಥ ಆಯ್ತಾ? ಎಸ್ ಮ್ಯಾಮ್. Shall I go for the next problem? ಕೊಡ್ಲಾ ನಿಮ್ಗೆ? ಮಾಡ್ತೀರಾ? ಎಸ್ ಮ್ಯಾಮ್. ಮಾಡಿ, ನೀವು ಮಾಡ್ತಾ ಹೋಗಿ. Find HCF of 5, 25, 125 ಮಾಡಿ. 5, 25 and 125 ಕರೆಕ್ಟ್ ಬರ್ಕೊಳ್ಳಿ ನಂಬರ್ಸ್. ಫೈಂಡ್ HCF of 5, 25, 125 ಮಾಡ್ತಿರಲ್ಲ?
ಓಕೆ, ಮಾಡಿದ್ರ? ಆಯ್ತಾ ಮಕ್ಳ? ಎಸ್ ಮ್ಯಾಮ್. ಓಕೆ, ಯಾರು ಮಾಡಿದ್ದು? ಶೈನಾಸ್ ಮ್ಯಾಮ್. ಶೈನಾಸ್. ಎಸ್, ಆಲ್ವೇಸ್ ಫಸ್ಟ್ ಶೈನಾಸ್. ಓಕೆ ಮಗ, ಎಷ್ಟಾಯ್ತು? ಮ್ಯಾಮ್ ಸೇರಿ 5 ಬಂತು ಬರ್ದಿದ್ಯೋ? ಮ್ಯಾಮ್. ಸಾರಿ, CF 5 ಬಂತು ಮ್ಯಾಮ್. 5 ಬಂತ? ಬೇರೆಯವ್ರಿಗೆ? ಎಸ್ ಮ್ಯಾಮ್ 5 ಬಂತು ಮ್ಯಾಮ್. ಓಕೆ ವಿದ್ಯಾ, ಗುಡ್. ನೆಕ್ಸ್ಟ್ ಬೇರೆಯವ್ರಿಗೆ? ವಿದ್ಯಾ, ಆರ್ ಯು ಎಕ್ಸ್ಪ್ಲೈನ್ 5 ವಿತ್? ಮ್ಯಾಮ್ ಆನ್ಸರ್ ಬಂದಿದ್ದು. ಹೌದು, 5 ಬರುತ್ತೆ. ವಿದ್ಯಾ, ನೀನು ವಿಡಿಯೋ ಆನ್ ಮಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡು. ಮ್ಯಾಮ್ ಇಲ್ಲ ಸ್ವಲ್ಪ ಇದೈತಿ ಡಿಸ್ಟರ್ಬೆನ್ಸ್ ಅದಕ್ಕೆ. ಹೌದಾ? ಶೇರ್ ಎಸ್ ಮಾಡಕ್ ಮ್ಯಾಮ್. ಆಗ್ತಾ ಇಲ್ಲ? ಇಲ್ಲ Okay, ಮ್ಯಾಮ್. ಬೇರೆ ಯಾರು ಮಾಡ್ತೀರಿ? ಶಹನಾಜ್, ಮೆಹಕ್ ಮಾಡಿದ್ರು. ಡೈಲಿ ಒಬ್ಬೊಬ್ರು ಪ್ರೆಸೆಂಟೇಶನ್ ಮಾಡ್ಬೇಕು ಇನ್ಮೇಲೆ, ಗೊತ್ತಾಯ್ತಾ? ಹ್ಮ್. ಮತ್ತೆ ಬೇರೆಯವರು ಯಾರು ಮಾಡ್ತೀರಾ? ಉಷಾ, ಉಷಾ ಇದೆಯಮ್ಮ? ಉಷಾ, ತನುಶ್ರೀ, ಶಾಯಿಸ್ತ, ಉಮೇಹಾನಿ, ಸಬೀನಾ, ರುಮಾನಾ. ರುಮಾನಾ ಇಲ್ಲೋದಿಯಾ? ಮಲ್ಕೊಂಬಿಟ್ಟಿದ್ಯಾ? ರುಮಾನಾ ಇಸ್ ದೇರ್? ಮಾಡಿದ್ಯಮ್ಮ ರುಮಾನಾ? ರುಮಾನಾ, ನೂರ್ ಜೈಬಾ, ರುಮಾನಾ ಮಾಡಿದ್ಯಾ? ಇಲ್ಲ ಮಿಸ್, ಅರ್ಥ ಆಗಿಲ್ಲ. ಓ ಕಷ್ಟ, ರುಮಾನಾ ಫಾಸ್ಟ್ ಆಗಲ್ಲ. ಮತ್ತೆ ಸಾನಿಯಾ, ಸಾನಿಯಾ ಮಾಡಿದ್ಯಪ್ಪ? ಹೈಯೆಸ್ಟ್ ಪವರ್ ತಗೋಬೇಕು. LCM ಆದ್ರೆ, HCF ಆದ್ರೆ ಲೋಯೆಸ್ಟ್ ಪವರ್ ತಗೋಬೇಕು ಅಷ್ಟೇ ಅದ್ರಲ್ಲಿರೋದು, ಬೇರೆ ಇನ್ನೇನು ಇಲ್ಲ. ಗೊತ್ತಾಯ್ತಾ? ಲೀಸ್ಟ್ ಕಾಮನರ್ ಅಲ್ಲಿ ಹೈಯೆಸ್ಟ್ ಪವರ್, ಉಲ್ಟಾ ಆಪೋಸಿಟ್ ತಗೋಬೇಕು. HCF ಅಲ್ಲಿ ಲೋಯೆಸ್ಟ್ ಪವರ್ ತಗೋಬೇಕು, ಆಪೋಸಿಟ್ ಇರುತ್ತೆ. ಹ, ಇಲ್ಲಿ ಸಾನಿಯಾ ನೀನು? ಸಾನಿಯಾ, ಮೆಹಕ್ ಜಬೀನಾ, ಮೆಹಕ್ ಎಸ್ ಮ್ಯಾಮ್. ಎಸ್ ಮ್ಯಾಮ್. ಬಂದಿದ್ಯಲ್ಲ? ಬಂದಿದ್ಯಾ? ಮಾಡಿದ್ಯಪ್ಪ ಆನ್ಸರು? ಯಾರ್ ಮ್ಯಾಮ್? ನೀನೆ ಮೆಹಕ್, ನೀನೆಪ್ಪ. ನಾನ್ ಮೆಹಕ್ ಜಬೀನ್ ಬಂದಿದ್ಯಾ ತಸ್ಮಿಯಾ ಆನ್ಸರ್? ಮೆಹಕ್. ನಿಂದು ಮೆಹಕ್ ಜಬೀನ ಹೇಳಪ್ಪ. ಎಸ್ ಬಂದಿದ್ಯಾ ಮ್ಯಾಮ್. ಆನ್ಸರ್? ಬಂದಿದ್ಯಾ ಆನ್ಸರು? ಎಸ್ ಮ್ಯಾಮ್ ಬಂದಿದೆ. ಹಾ, ರುಮಾನಂಗೆ ಅರ್ಥ ಆಗಿಲ್ಲ. ಮತ್ತೆ ಇವು ಸಾನಿಯಾ ಮಾತಾಡ್ಲಿಲ್ಲ ಪ್ಲೀಸ್ ಏನು. ಮತ್ತೆ ಉಮೇಶ್ ಐನಾಸ್ ಮಾಡಿದ್ಯಾ ಅನ್ಕೊಳ್ತೀನಿ. ರಿಹಾನ್, ಒಬ್ನೇ ಒಬ್ಬ ಮಗ. ರಿಯಾನ್, ಮೈಕ್ ಆನ್ ಮಾಡ್ಕೋ. ರಿಯಾನ್, ಸರಿ. ಮೆಹಕ್ ಜಬೀನಾ ಅದನ್ನ ಹೇಳ್ತೀನಪ್ಪ ವಿಡಿಯೋ ಆನ್ ಮಾಡಿ. ಹ್ಞೂ ಮ್ಯಾಮ್. ಮೆಹಕ್ ಜಬೀನಾ, ಹೇಳಪ್ಪ, ಎಕ್ಸ್ಪ್ಲೈನ್ ಮಾಡಪ್ಪ. Find the HCF of 5, 25, 125. ಅಲ್ಲಪ್ಪ, ವಿಡಿಯೋ ಆನ್ ಮಾಡ್ಕೊ. ವಿಡಿಯೋ ಬರ್ತೈತಾ ಮ್ಯಾಮ್? ಇಲ್ಲಪ್ಪ, ಬರ್ಲಿಲ್ಲ. ಹಲೋ ಮ್ಯಾಮ್, ಕ್ಲಿಯರ್ ಈಗ ನೋಡಿ, ಕ್ಲಿಯರ್ ಇಲ್ವಾ? ಕ್ಲಿಯರ್ ಹಾ ಇಲ್ವಾ? ಇಲ್ಲ ಮ್ಯಾಮ್. ಯಾಕೆ? ಆಗ್ಲೇ ಬಂತಲ್ಲಪ್ಪ. ಈಗ ಬಂತು. ಮಾಡು. Find the HCF of 5, 120, 125. 5 on ಓಕೆ. 5 into 1, 5 on the 5, 5 square 5 into 5 the 25. 5 ಕ್ಯೂಬ್ ಅಂದ್ರೆ ಓಕೆ. ಇದ್ರಲ್ಲಿ ಲೋಯೆಸ್ಟ್ 5 ಸ್ಕ್ವೇರ್ 5 ಸ್ಕ್ವೇರ್ ಬರ್ದು 1 0 ಅಂದ್ರೆ
1 mm is equal to 5 1 5. ಓಕೆ ಎಷ್ಟಾಯ್ತು ಹಾಗಾದ್ರೆ ಆನ್ಸರ್ ಎಲ್ ಸಿ ಎಂ ಎಚ್ ಸಿ ಎಫ್ 5 ma'am. 5 ಆಯ್ತು. ರುಮಾನಾ ನಿನಗೆ ವಾಯ್ಸ್ ಎಲ್ಲ ಸರಿಯಾಗಿ ಕೇಳಿಸುತ್ತಾ ವಾಯ್ಸ್ ಎಲ್ಲ? Yes ma'am. ವಾಯ್ಸ್ ಯಾಕೆ ನೀನು ಬೇಗ ಕ್ಯಾಚ್ ಮಾಡ್ಕೋಬೇಕಪ್ಪ. ಎಲ್ ಸಿ ಎಂ ಅಂದಾಗ ನೀನ್ ಎಲ್ ಸಿ ಎಂ ತೆಗಿಯುವಾಗ ಮಾತ್ರ ನೀನೇನ್ ಅದನ್ನ ಪ್ರೈಮ್ ನಂಬರ್ ಆಗಿ ಪ್ರಾಡಕ್ಟ್ ಮಾಡ್ಕೊಳ್ಳೋದು ಗೊತ್ತಾಗತ್ತಲ್ಲ, ಡಿವೈಡ್ ಮಾಡ್ಕೊಳ್ಳೋದು ಗೊತ್ತಾಗತ್ತಲ್ಲ Yes ma'am. ರುಮಾನಾ. ಮಾಡ್ಕೊಂಡು ಅದ್ರಲ್ಲಿ ನಂಬರ್ನ ಕಂಪ್ಯಾರಿಸನ್ ಮಾಡ್ಬೇಕು. 3 ನಂಬರ್ ಕೊಟ್ಟಾಗ ಕಂಪ್ಯಾರಿಸನ್ ಮಾಡಿದಾಗ ಎಲ್ ಸಿ ಎಂ ಇದ್ರೆ ಹೈಯೆಸ್ಟ್ ಪವರ್ ತಗೋಬೇಕು. ಉಲ್ಟಾ ಇರುತ್ತೆ ಮಗಳೇ. ಎಲ್ ಸಿ ಎಂ ಅಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲರ್ಸ್ ಅಂತ ಇದ್ದಾಗ ಹೈಯೆಸ್ಟ್ ಪವರ್ ತಗೋಬೇಕು. ಎಚ್ ಸಿ ಎಫ್ ಅಂತ ಹೇಳಿದ್ರೆ ಸೊ ಹೈಯೆಸ್ಟ್ ಕಾಮನ್ ಮಲ್ಟಿಪಲರ್ ಅಥವಾ ಫ್ಯಾಕ್ಟರ್ಸ್ ಇದ್ದಾಗ ನೀನು ಲೋಯೆಸ್ಟ್ ಪವರ್ ತಗೋಬೇಕು. ಅದನ್ನ ಸ್ವಲ್ಪ ಗಮನ ಕೊಡ್ಬೇಕು ನೀನು. ಎಲ್ಲರೂ ಮ್ಯಾಕ್ಸಿಮಮ್ ಮಾಡಕ್ ಪ್ರಯತ್ನ ಪಡ್ತಿದ್ದಾರೆ, ನೀನು ಸ್ವಲ್ಪ ಕ್ಯಾಚ್ ಮಾಡಲ್ಲ. ಕನ್ನಡ ಪದ ಆಗಿರ್ಬೋದು ಸ್ವಲ್ಪ ಕ್ಯಾಚ್ ಮಾಡ್ಬೋದು ಬೇಗ. ಓಕೆ, ಶಾಲ್ ಐ ಗೋ ಫಾರ್ ನೆಕ್ಸ್ಟ್? ಇದ್ರ ಬೇಸಿಸ್ ಮೇಲೆ ಒಂದಷ್ಟು ಲೆಕ್ಕಗಳನ್ನ ನಾನು ಇಲ್ಲಿ ಹಾಕ್ತಿದ್ದೀನಿ, ಅದನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಅದನ್ನ ಮನೇಲಿ ಹೋಮ್ವರ್ಕ್ ಮಾಡಿ. ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಫ್ರಾಕ್ಷನ್ ಫಾರ್ಮ್ದು ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಯಾವ ರೀತಿ ಮಾಡೋದು, ಫ್ರಾಕ್ಷನ್ ಫಾರ್ಮ್ದು ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ಈಗ ತೋರಿಸ್ತೀನಿ. ಈಗ ಇಲ್ಲಿ ನಾನು ಹೋಮ್ವರ್ಕ್ ಹಾಕಿದ್ದೀನಿ, ಅದನ್ನ ನಾನು ನಿಮ್ಗೆ ಅಸೈನ್ಮೆಂಟ್ ಅಥವಾ ಟೆಸ್ಟ್ ಇದ್ರಲ್ಲಿ ಕೊಡ್ತೀನಿ, ಅಥವಾ ಹೋಮ್ವರ್ಕ್ ಅಲ್ಲ ಅಸೈನ್ಮೆಂಟ್ ಅಂತ ಕೊಡ್ತೀನಿ. ಅದರಲ್ಲಿ ಓಪನ್ ಮಾಡ್ಕೊಂಡು ಹೋಮ್ವರ್ಕ್ ಮಾಡಿ. ಓಕೆನಾ? ಈಗ ನೋಡಿ, ಇದು ಈಗ ಎಚ್ ಸಿ ಎಫ್ ಎಲ್ ಸಿ ಎಂ ಅನ್ನ ಯೂಸ್ ಮಾಡ್ಕೊಂಡು ಫ್ಯಾಕ್ಟರ್ ಇರ್ತಕ್ಕಂತಹ ನಂಬರ್ಸ್, ಫ್ಯಾಕ್ಟರ್ ಅಂದ್ರೆ ಯಾವ ತರ, ಅಥವಾ ರ್ಯಾಷನಲ್ ನಂಬರ್ ಅಂತ ಬಳಸ್ಕೋಬಹುದು ನೀವು. ಫ್ಯಾಕ್ಟರ್ ಅಂದ್ರು ಒಂದೇ, ರ್ಯಾಷನಲ್ ನಂಬರ್ ಅಂದ್ರು ಒಂದೇ. ಯಾರಾದ್ರೂ ಹೇಳ್ತೀರಾ? ಮೊನ್ನೆ ಎಕ್ಸ್ಪ್ಲೈನ್ ಮಾಡಿದ್ದೆ ರ್ಯಾಷನಲೈಸ್ ನಂಬರ್. ವಾಟ್ ಈಸ್ ರ್ಯಾಷನಲೈಸ್ ನಂಬರ್? ಗಿವ್ ಒನ್ ಎಕ್ಸಾಂಪಲ್ ಫಾರ್ ದ ರ್ಯಾಷನಲೈಸ್ ನಂಬರ್. ಯಾವ ರೂಪದಲ್ಲಿ ಇರುತ್ತೆ ರ್ಯಾಷನಲ್ ನಂಬರ್? 1/2 ಆ ಟೈಪ್. Yes, very good, very good. Yes, very good. It is in the form of P by Q ರೂಪದಲ್ಲಿ ಇರುತ್ತೆ. ಸೊ P by Q ರೂಪದಲ್ಲಿ ಇದೆ ಅಂತ ಹೇಳಿದ್ರೆ ಅದನ್ನ 1/2, 4/5, 7/6 ಈ ರೂಪದಲ್ಲಿ ಇರುತ್ತೆ. ಇದನ್ನ ಅಡಿಷನ್ ಹೇಗ್ ಮಾಡೋದು? ಸೊ ನೋಡಿ, ಈಗ 1/2 ಪ್ಲಸ್ 4/5 ಇದೆ. ಫೈಂಡ್ ದ ಸಮ್ ಅಂತ ಕೇಳ್ತಾರೆ. ಇವೆಲ್ಲ ನೀವು ಬೇಸಿಕ್ ಇವನ್ನೆಲ್ಲ ನೀವು 7th ಸ್ಟ್ಯಾಂಡರ್ಡ್ ಅಲ್ಲೇ ಓದಿರ್ತೀರಾ, 6th ಅಲ್ಲಿ ಓದ್ಕೊಂಡಿರ್ತೀರಾ. ಇವೆರಡು ಫ್ರಾಕ್ಷನ್ ಫಾರ್ಮ್ ಅಡಿಷನ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಈ ನಿಮಗೆ ಗೊತ್ತಿದೆ ಇದು ಡಿನಾಮಿನೇಟರ್, ಇದು ನ್ಯೂಮರೇಟರ್. ಒಂದ್ ಸೆಕೆಂಡ್, ಒಂದೇ ನಿಮಿಷ. ಸೊ ಈಗ 1/2 ಪ್ಲಸ್ 4/5 ಇದೆ. ನಿಮ್ಗೆ ಡಿನಾಮಿನೇಟರ್ ಮತ್ತೆ ನ್ಯೂಮರೇಟರ್ ಬಗ್ಗೆ ಗಮನ ಇರಲಿ. ಇದು ಡಿನಾಮಿನೇಟರ್, ನ್ಯೂಮರೇಟರ್. ಈ ಫ್ರಾಕ್ಷನ್ 4/5 ಅಲ್ಲಿ 5 ಡಿನಾಮಿನೇಟರ್, 4 ನ್ಯೂಮರೇಟರ್ ಆಗುತ್ತೆ. ಸೊ ಈಗ 2 ಮತ್ತೆ 5 ಡಿನಾಮಿನೇಟರ್ ಎಲ್ ಸಿ ಎಂ ತಕೋಬೇಕು ನೀವು. ಸೊ ಎಲ್ ಸಿ ಎಂ ಆಫ್ 2 and 5. ನೋಡಿ ಗಮನಿಸಿ, 2 ಅನ್ನೋದು ಪ್ರೈಮ್ ನಂಬರು, 5 ಅನ್ನೋದು ಪ್ರೈಮ್ ನಂಬರು. ಇವೆರಡು ಪ್ರೈಮ್ ನಂಬರ್ ಆಗ್ಬಿಟ್ರೆ ನಿಮ್ಗೆ ಈಸಿಯಾಗಿ ನೀವು ಎಲ್ ಸಿ ಎಂ ಫೈಂಡ್ ಔಟ್ ಮಾಡ್ಬೋದು. ಜಸ್ಟ್ ಯು ಶುಡ್ ಮಲ್ಟಿಪಲ್ 5 2s 10. 10 ಬಿಕಮ್ ಎಲ್ ಸಿ ಎಂ ಆಫ್ 2 and 5 ಆಗಿರುತ್ತೆ. ಗಮನದಲ್ಲಿ ಇಟ್ಕೊಳ್ಳಿ, ಕರೆಕ್ಟ್ ಆಗಿ ಗಮನ ಕೊಡಿ. ಸ್ವಲ್ಪ ನೀವು ಕಾನ್ಸಂಟ್ರೇಷನ್ ಮಿಸ್ ಆದ್ರೂ ಇದು ಅಡಿಷನ್ ಮಾಡ್ಲಿಕ್ಕೆ ನಿಮ್ಗೆ ತೊಂದರೆ ಆಗತ್ತೆ. ಸೊ ಈಗ ಎಲ್ ಸಿ ಎಂ ಎಷ್ಟಾಯ್ತಪ್ಪ? 2 and 5 ಎಲ್ ಸಿ ಎಂ 10 ಆಯ್ತು. ಈಗ 10 ಏನಿದೆ ಎಲ್ ಸಿ ಎಂ ತಕೊಂಡ್ರಲ್ಲ, ಆ 10 ಒಂದ್ ಹತ್ರ ಬರ್ಕೊಳ್ಳಿ. ಬೈ ಈಗ 1/2 ಅಲ್ಲಿ ಡಿನಾಮಿನೇಟರ್ ಏನಿದೆ? 2 ಇದೆ. ಆ 2 ಅನ್ನ ಇಲ್ಲಿ ಬರ್ಕೋ. 2 1s 2 5s. ಸೊ ಈ 5 ನ 2 1s 2 5s 2 ಇಂದ ಡಿವೈಡ್ ಆಯ್ತಲ್ಲ, ಈ 5 ಅನ್ನ 1 ಗೆ ಮಲ್ಟಿಪಲ್ ಮಾಡಿ. 5 1s 5, 5 1s 5. ಇಲ್ಲಿ ಎಲ್ ಸಿ ಎಂ ಎಷ್ಟಿದೆ ನಾವು ಆಲ್ರೆಡಿ ಕಂಡಿಡ್ಕೊಂಡ್ಬಿಟ್ವಿ ಆಗ್ಲೇ. ಎಲ್ ಸಿ ಎಂ 10. ಆ 10 ಅನ್ನ ಡಿನಾಮಿನೇಟರ್ ಬರ್ಕೊಳ್ಳಿ. ಸೊ ಈಗ ನೋಡಿ, ಗಮನಿಸ್ರಿ ಮಕ್ಳ. ಸೊ ನೆಕ್ಸ್ಟ್ 10 ಮತ್ತೆ ಒಂದ್ಸರಿ ಎಲ್ ಸಿ ಎಂ ಬರ್ಕೊಳ್ಳಿ. ಡಿವೈಡ್ ಬೈ 5. ಆಗ್ಲೇ 2 ಇಂದ ಡಿವೈಡ್ ಮಾಡ್ಕೊಂಡ್ವಿ, ಈಗ 5 ಇಂದ ಡಿವೈಡ್ ಮಾಡಿ. 5 1s 5 2s
5 2s are 10. ಈ 2 ಅನ್ನ ಯಾವ್ದಕ್ ಮಲ್ಟಿಪಲ್ ಮಾಡ್ಬೇಕು? 4ಗೆ. 4 2s 8. ಇಲ್ಲಿ ಪ್ಲಸ್ ಇರೋದ್ರಿಂದ ನಾನು ಪ್ಲಸ್ ಬರ್ಕೊಳ್ತಾ ಇದ್ದೀನಿ. ಪ್ಲಸ್ 8. ಯು ಹ್ಯಾವ್ ಟು ಆಡ್ ಇಯರ್. 8ಗೆ 5 ಅನ್ನ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 13/10. ದಿಸ್ ಇಸ್ ದ ಆನ್ಸರ್. ಮಕ್ಕಳ ಇನ್ನೊಂದ್ಸರಿ ರಿವಿಷನ್ ಮಾಡ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಫೈಂಡ್ ದ ಸಮ್ ಆಫ್ 1/2 ಅಂಡ್ 4/5. ಫಸ್ಟ್ ಯಾವುದೇ ಫ್ರಾಕ್ಷನ್ ಫಾರ್ಮ್ದು ನಂಬರ್ಸ್ ನ ಅಡಿಷನ್ ಮಾಡ್ಬೇಕಾದ್ರೆ ನೀವು ಡಿನಾಮಿನೇಟರ್ ಇರ್ತಕ್ಕಂಥ ನಂಬರ್ಸ್ದು LCM ಅನ್ನ ತಗೋಬೇಕು. ಸೊ LCM ಆಫ್ 2 and 5 ಈಸ್ 10. ಆ 10 ನ ಒಂದ್ ಹತ್ರ ಬರ್ಕೊಳ್ಳಿ. ಸೊ ಈ 10 ಬೈ ಇಲ್ಲಿ ಎಷ್ಟಿದೆ? 2 ಇದೆ. 2 1s 2 5s 5 into 1 5. ನೆಕ್ಸ್ಟ್ ಇನ್ನೊಂದ್ಸರಿ ಅದೇ LCM ಬರ್ಕೊಳ್ಳಿ. 2 ಇಲ್ಲಿ ಎಷ್ಟಿದೆ? 10 ಬೈ ಇಲ್ಲಿ ಡಿವಿಷನ್ ಅಲ್ಲಿ ಎಷ್ಟಿದೆ ಇಲ್ಲಿ? ಸೊ ಡಿನಾಮಿನೇಟರ್ ಅಲ್ಲಿ 5 ಇದೆ. 5 1s 5 2s 2 ಅನ್ನ 4ಗೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. 2 4s 8. 8ಗೆ 5 ಅನ್ನ ಆಡ್ ಮಾಡಿದ್ರೆ ನಮಗೆ 13 ಸಿಕ್ಕತ್ತೆ. ಡಿವೈಡ್ ಬೈ 10 ಆಗತ್ತೆ. ದಿಸ್ ಇಸ್ ದ ಸೊ ಫ್ಯಾಕ್ಟರ್ ಫಾರ್ಮ್ ದ ಅಡಿಷನ್ ಆಗಿರುತ್ತೆ. ಅಂದ್ರೆ ನೀನ್ ಫ್ಯಾಕ್ಟರ್ದು ಅಡಿಷನ್ ಮಾಡ್ಬೇಕಂದ್ರೆ LCM ತೆಗಿಯೋದು ನಾಲೆಡ್ಜ್ ಇರ್ಬೇಕು. ಅದಕ್ಕೆ LCM HCF ನ ನಿಮಗೆ ತೋರಿಸಿದ್ದು. ಓಕೆನಾ? ಅರ್ಥ ಆಯ್ತಾ? ಕಾಣಿಸ್ತಾ ಇದೀಯಾ ಕರೆಕ್ಟ್ ಆಗಿ? ಎಸ್ ಮ್ಯಾಮ್. ಅರ್ಥ ಆಯ್ತಲ್ಲ? ಅರ್ಥ ಆಯ್ತಾ? ಇನ್ನೊಂದ್ಸರಿ ಇನ್ನೊಂದು ಬೇರೆ ಮಾಡಿ ತೋರಿಸ್ಲಾ? ಇದೇ ತರ ಹಾಕ್ಲಾ? ನಿಮಗೆ ಮಾಡ್ತೀರಾ ನೀವು? ಹಾಕ್ರಿ ಮ್ಯಾಮ್. Do it yourself. ಮಾಡಿ. Find the sum of 6/5 plus 20/10. Do it. ಮಾಡಿ. ಕರೆಕ್ಟ್ ಆಗಿ ಬರ್ಕೊಂಡಿದ್ದೀರಲ್ಲ? 6/5 plus 20/10. ಬಂತ? ಆನ್ಸರ್ಸ್ ಬಂದ್ವಾ? 160 by 5 by 50. ಯಾರ ಆನ್ಸರ್ ಹೇಳಿದ್ದು? ನಾನು ಸಾನಿಯಾ. ಈಗ ಎದ್ದಿದ್ದಾಳೆ. ಆಗ್ಲೇ ನಾನು ಮಾತಾಡ್ತೀನಿ, ಸಾನಿಯಾ ಮಾತಾಡ್ಲಿಲ್ಲ. ಇಲ್ಲ ಮ್ಯಾಮ್, ನಾನ್ ಆವಾಗ ಒಂದ್ ಲೇಟ್ ಕ್ಲಾಸ್ ಜಾಯಿನ್ ಆಗಿದ್ದೆ. ನನಗೆ ಅದಕ್ಕೆ ಒಂಚೂರು ಗೊತ್ತಾಗಿಲ್ಲ. ಓ, ಅದಕ್ಕೆ ಲೇಟ್ ಜಾಯಿನ್ ಆಗಂಗಿಲ್ಲ. 5:30ಗೆ ಎದ್ದಾಡ್ಬೇಕು. 5:30ಗೆ ಜಾಯಿನ್ ಆಗ್ಬಿಡ್ಬೇಕು ನೀನು. ಓಕೆ ಓಕೆ ಪುಟ್ಟ. ಓಕೆ, ನೋಡೋಣ ಆನ್ಸರ್, ನೋಡೋಣ, ಚೆಕ್ ಮಾಡ್ತೀನಿ. ಬೇರೆಯವರು ರುಮಾನ ನಿಮ್ ಫಾಸ್ಟ್ ಆಗ್ಬೇಕು. ಮ್ಯೂಟ್ ಮಾಡ್ಕೊಳ್ಳಿ. ನಾವು ವಾಯ್ಸ್ ಇದು ಮಾಡ್ಕೊಳ್ಳಿ, ಮ್ಯೂಟ್ ಮಾಡ್ಕೊಳ್ಳಿ ಮೈಕ್. ಓಕೆ, ಬೇರೆಯವರು ಮಾಡಿದೀರಾ? ಉಷಾ ಮಾಡಿದಾಳೆ. ಎಕ್ಸ್ಪ್ಲೇನ್ ಮಾಡ್ತೀಯ ಮಗಳೇ ಉಷಾ? ಎಸ್ ಉಷಾ, ಎಸ್. 5 10 50 ಬಂತಲ್ವಾ? LCM 50. 5 2s LCM ಕರೆಕ್ಟ್ ಇದೆಯಾ? 5 and 10 ಇಂದ LCM ಕರೆಕ್ಟ್ ಇದೆಯಾ? ಎಸ್ ಮ್ಯಾಮ್, ಕರೆಕ್ಟ್ ಇದೆ. ಕರೆಕ್ಟ್ ಇದೆಯಾ? 5 2s
ಹೈಯೆಸ್ಟ್ 5 ಆಗುತ್ತೆ, 5 2 ಆಗುತ್ತೆ. ನೋಡಿ LCM ಕರೆಕ್ಟ್ ಮಾಡಿದೀರಾ. 5 and 10 LCM ಮ್ಯಾಮ್ 50 ಬಂದಿದೆ ಮ್ಯಾಮ್. ಬಂದಿದ್ಯಾ? ಎಸ್ ಮ್ಯಾಮ್. LCM ಹೈಯೆಸ್ಟ್ ಪವರ್ ತಗೋಬೇಕು. 5 LCM into 2 ಬರ್ಬೋದು. ಎಲ್ಲರಿಗೂ 5 ಬಂದಿದ್ಯಾ? 50 ಬಂದಿದ್ಯಾ? ಚೆಕ್ Yes, ಮಾಡ್ಕೊಳ್ಳಿ. LCM ಅಂದ್ರೆ ಏನಪ್ಪಾ? ಮ್ಯಾಮ್ 10 ಬರ್ತದ ಮ್ಯಾಮ್. 10 ಬರುತ್ತೆ ಮ್ಯಾಮ್ ಇದು. ಎಸ್ ಮ್ಯಾಮ್. ಅದು 5 2s ಆಗುತ್ತಲ್ಲ ಮ್ಯಾಮ್. ಮ್ಯಾಮ್ ಆಮೇಲೆ 10 ಗೆ ಮಲ್ಟಿಪಲ್ ಇದ್ ಮಾಡಿದ್ರೆ 5 2 ಉಳಿಯುತ್ತೆ ಮ್ಯಾಮ್. 2 ಗೆ ಉಷಾ ಆಗುತ್ತೆ. ಕಾಪಿ ಮಾಡಿದ್ಯಾ? ಎಸ್ ಕಾಣ್ತೀರಾ ಯಾರಾದ್ರೂ? ಇದ್ಯಾ? ಅದು ಆಕ್ಚುಲಿ 10 ಆಗುತ್ತೆ. LCM 5 ಮತ್ತೆ 10 ಇಂದು ಎಸ್ ಮ್ಯಾಮ್ 10 LCM ಆಗುತ್ತೆ. 10 ಆಗುತ್ತೆ ಮ್ಯಾಮ್. ಮ್ಯಾಮ್ ಉಷಾ ನಿಂದು ರಾಂಗ್ ಆಗಿದೆ ಪುಟ. ನಾನು ಹೋದ್ ಸರಿ ಯಾಕೆ ಅಂತ ತಗೊಂಡೆ ಅಂದ್ರೆ 5 10 ಎರಡು ಪ್ರೈಮ್ ನಂಬರ್ ಆಗಿತ್ತು. ಪ್ರೈಮ್ ನಂಬರ್ ಆದಾಗ ನೀನ್ ಮಲ್ಟಿಪಲ್ ಮಾಡಿದ್ರೆ LCM ಸಿಕ್ಕತ್ತೆ. ಓಕೆ, ಈಗ ಇದು ಪ್ರೈಮ್ ನಂಬರ್ ಅಲ್ವಲ್ಲ. ಒಂದೇ ನಿಮಿಷ. ನೋಡಿ ಈಗ ಮಾಡ್ತೀನಿ ನೋಡಿ, ನಾನೊಂದ್ಸರಿ ಮಾಡ್ತೀನಿ. ರುಮಾನಾ ಆರ್ ಯು ದೇರ್? ರುಮಾನಾ ಇದೆಯಮ್ಮ? ಮಾಡಿದೀಯಾ ನೀನು? ಮಾಡ್ತಿದ್ದೀನಿ ಮಾಡಿದೀಯಾ? ಮಾಡ್ತಾ ಇದೀಯಾ? ನೀನ್ ಫಾಸ್ಟ್ ಆಗ್ಬೇಕು, ಫಾಸ್ಟ್ ಆಗಲ್ಲ ನೀನು. ಓಕೆ, ಕಾಣಿಸ್ತಾ ಇದೆಯಾ ಸ್ಕ್ರೀನು? ನಂದು ರೊಟೇಟ್ ಆಗ್ಬೇಕು. ಈಗ ನೋಡಿ ಕಾಣಿಸ್ತಾ ಇದೆಯಾ? ಈಗ 5 10 LCM ತಕೋಬೇಕು. 5 ಆಸ್ ಇಟ್ ಈಸ್ ಪ್ರೈಮ್ ನಂಬರ್ ಆಗಿದೆ, ಹಾಗೆ ಬರ್ಕೊಳ್ತೀರಾ. 10 ಅನ್ನ ನಾನು 5 2s 10 ಅಂತ ಬರ್ಕೊಳ್ತೀನಿ. 5 into 2 ಅಂತ ಆದಾಗ ಇಲ್ಲಿ ಎಷ್ಟಾಗುತ್ತೆ ನೋಡಿ. ಹೈಯೆಸ್ಟ್ 5 ಇಲ್ಲೂ ಸೇಮ್ ಇದೆ, ಇಲ್ಲೂ ಸೇಮ್ ಇದೆ. LCM ಅವಾಗ LCM 5 into 2 to the power of 1, ಇಲ್ಲಿ 2 to the power of 0. ನಾವು LCM ಅಂದಾಗ ಹೈಯೆಸ್ಟ್ ತಗೋಬೇಕು. 2 to the power of 1 ಆಗುತ್ತೆ. 2 to the power of 1. ಸೊ 5 2s 10. ಸೊ LCM ಆಫ್ 5 and 10 ಎಷ್ಟಾಗ್ತದೆ? ಆಗ 10 ಆಗತ್ತೆ. ಈಗ ಏನ್ ಮಾಡ್ಕೊಳ್ಳಿ, 10 ಅನ್ನ ಒಂದ್ ಕಡೆ ಬರ್ಕೊಳ್ತೀರಾ. ಡಿವೈಡ್ ಬೈ ಯಾವ್ದ್ರಿಂದ ಡಿವೈಡ್ ಮಾಡ್ಬೇಕು? 5 ಇಂದ ಡಿವೈಡ್ ಮಾಡ್ತೀರಾ. 5 1s 5 2s. ಸೊ ಈಗ ಆ 2 ಅನ್ನ ಏನ್ ಮಾಡ್ಬೇಕು? 6 ಇಂದ ಮಲ್ಟಿಪ್ಲಿಕೇಶನ್ ಮಾಡಿ. 6 2s 12. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ LCM ಬರ್ಕೊಂಡ್ಬಿಡ್ಬೇಕು. ಫಸ್ಟ್ LCM 10 ಅಂತ ಬರ್ಕೊಳ್ತೀಯ. ನೆಕ್ಸ್ಟ್ ಅದೇ 10 ಏನ್ LCM ತಕೊಂಡಿರ್ತೀಯಲ್ಲ, 10 ಡಿವೈಡ್ ಬೈ ಡಿನಾಮಿನೇಟರ್ ಎಷ್ಟಿದೆ? 10 ಇದೆ. 10 ಇಂದ ಡಿವೈಡ್ ಮಾಡ್ಕೋ. ಡಿವೈಡ್ ಮಾಡಿದಾಗ 1 ಸಿಕ್ಕತ್ತೆ. 1 into 20 ಅಂದ್ರೆ 20 ಆಗುತ್ತೆ. ಇಲ್ಲಿ ಎಷ್ಟಿದೆ? ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್. ಇಲ್ಲಿ ಪ್ಲಸ್ ಇದೆ, ನಾನು ಪ್ಲಸ್ ಅಂತ ಬರ್ಕೊಳ್ತೀನಿ. ಸೊ 1 20s 20. ಈಗ 20ಗೆ 12 ಅನ್ನ ಆಡ್ ಮಾಡಿದ್ರೆ 32 ಡಿವೈಡ್ ಬೈ 10 ಆಗುತ್ತೆ. ಇದು ನೀನು ಸಿಂಪ್ಲಿಫಿಕೇಶನ್ ಮಾಡಿದಾಗ ಏನಾಗುತ್ತೆ ಹೇಳಿ? 2 5s 2 1s 2 6 16 by 5 ಆಗುತ್ತೆ. ಇನ್ನು ಸಿಂಪ್ಲಿಫೈಡ್ ಮಾಡಿದಾಗ ಮ್ಯಾಮ್ LCM ಅನ್ಸುತ್ತೆ. 20ಗೆ ಪ್ಲಸ್ ಮಾಡಿದ್ರೆ 31 ಆಗುತ್ತೆ ಮ್ಯಾಮ್. ಅಲ್ಲಪ್ಪ, ಇದು 12 ಅಲ್ವಾ ಇರೋದು? 12 ಅಲ್ವಾ ಇರೋದು? 12 20ಗೆ ಆಡ್ ಓ ಮಗಳೇ, ಎಲ್ಲಿದೀಯಾ? 32 ಅಲ್ವಪ್ಪ? ಅಲ್ಲ, ಇದು 12 ಅಲ್ಲಪ್ಪ, ಇದು 1 ಅಲ್ಲ, ಇದು 12. ಇದು 12ಗೆ 20 ಆಡ್ ಮಾಡಿದ್ರೆ 32. 32 by 10 ಮಾಡಿದಾಗ ಎಷ್ಟಾಗತ್ತೆ? ಯಾರು LCM ಮಿಸ್ ಇನ್ನೊಂದ್ಸರಿ LCM ಅಂತ ಹೇಳಿದ್ರು. ಓಕೆ, ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಈಗ 5 10 ಇದೆಯಲ್ಲಪ್ಪ, ಕಾಣಿಸ್ತಾ ಇದೆಯಾ? ಸೊ ನೀವೀಗ 5 ಪ್ರೈಮ್ ನಂಬರ್, ನೀವೇನು ಟಚ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಪ್ರೈಮ್ ನಂಬರ್ ಅಂದ್ರೆ ಏನೋ ಕಾನ್ಶಿಯಸ್ ಇರ್ಬೇಕು. ಮ್ಯೂಟ್ ಮಾಡ್ಕೊಳ್ಳಿ. ರಿಪೀಟ್ ಆಗ್ತಾ ಇದೆ ಮಕ್ಳ. ಸೊ ಈಗ 5 ಅನ್ನೋದು ಪ್ರೈಮ್ ನಂಬರ್ ಆಗಿರೋದ್ರಿಂದ ಬೇರೆ ನಂಬರ್ ಇಂದ ಡಿವೈಡ್ ಆಗೋದಿಲ್ಲ. 5ರಿಂದ ಡಿವೈಡ್ ಆಗುತ್ತೆ, ಅದು 1ರಿಂದ ಡಿವೈಡ್ ಆಗುತ್ತೆ. ಸೊ ಅಂತ ನಂಬರ್ ಪ್ರೈಮ್ ನಂಬರ್. ಸೊ ಅದನ್ನ ಸ್ಪ್ಲಿಟ್ ಮಾಡುವಂತ ಅವಶ್ಯಕತೆ ಇಲ್ಲ, ನಮಗೆ ಬರೋದು ಇಲ್ಲ ಫಸ್ಟ್ ಆಫ್ ಆಲ್.
ಈಗ 10 ಅನ್ನ ನಾನು ಸ್ಪ್ಲಿಟ್ ಮಾಡ್ಬೋದು, ಇದು ಪ್ರೈಮ್ ನಂಬರ್ ಅಲ್ಲ. 10 ಅನ್ನ ಹೇಗ್ ಮಾಡ್ಬೋದು ಇನ್ ಟರ್ಮ್ಸ್ ಆಫ್ ಅಂತ ಹೇಳಿದ್ರೆ, ಫ್ಯಾಕ್ಟರ್ ಆಗಿ ಬರಿಬೇಕಾದ್ರೆ 5 ಆಸ್ ಇಟ್ ಈಸ್ ಬರ್ಕೊಳ್ಳಿ. 10 ಅನ್ನ 5 2s ಅಂತ ಬರಿಬೋದಾ? 5 2s 10 ತಾನೆ. ಫ್ಯಾಕ್ಟರ್ ಆಫ್ 10 ಈಸ್ 5 and 2 ಆಗಿರತ್ತೆ. ಈಗ LCM ಅಂದ್ರೆ ಹೈಯೆಸ್ಟ್ ಪವರ್ ನ ನಾನ್ ತಗೋಬೇಕು. ಪವರ್ ಅಂದ್ರೆ 2 ಸ್ಕ್ವೇರ್ ಬರೀತೀಯಲ್ಲ, 5 ಸ್ಕ್ವೇರ್, ಇದು ಪವರ್. ಮೇಲ್ಗಡೆ ನಂಬರ್ ಏನ್ ಬರೀತೀವಲ್ಲ ಅದು ಪವರ್ ಆಗಿರುತ್ತೆ. ಇಲ್ಲಿ ನೋಡಿ, ಈಗ a⁻m ಅಂತ ಇದೆ ಅಂದ್ರೆ m ಅನ್ನೋದು ಪವರ್, ಎಕ್ಸ್ಪ್ಯಾನ್ಷನ್ ಅಂತಾನು ಕೂಡ ಕರಿತೀವಿ. ಸೊ ಈಗ ಪವರ್ ಆಗಿರೋದ್ರಿಂದ ಇಲ್ಲಿ ನಾವ್ ಏನ್ ಮಾಡ್ಕೋಬೇಕು, ಇವೆರಡರದ್ದು ಪವರ್ಸ್ ನ ಕಂಪ್ಯಾರಿಸನ್ ಮಾಡಿ ಬರಿಬೇಕು. ಹೈಯೆಸ್ಟ್ ನಂಬರ್, ಡಿಗ್ರಿ ನಂಬರ್ಸ್ ನ ನಾವು ಬರೆಯುವಾಗ ಇಲ್ಲಿ 5 ಇದೆ, ಇಲ್ಲೂ 5 ಇದೆ, ಅವಾಗ 5 ಆಸ್ ಇಟ್ ಈಸ್ LCM ಆಗುತ್ತೆ. ಇಲ್ಲಿ 2⁻1 ಇದೆ, ಈ ಭಾಗದಲ್ಲಿ 1 ಇಲ್ಲ ಫಸ್ಟ್ ಟರ್ಮ್ಸ್ ಅಲ್ಲಿ. ಅಂದ್ರೆ 1 ಇಲ್ಲ ಅಂದ್ರೆ ಅದರ ಅರ್ಥ 2⁻0 ಇದೆ ಅಂತ. 2⁻1 2⁻0 ಅಂದ್ರೆ ಅದಕ್ಕೆ ಆನ್ಸರ್ ಎಷ್ಟ್ ಆಗ್ತದೆ ಅವಾಗ? ಹೈಯೆಸ್ಟ್ ಅಂದ್ರೆ 2⁻1 ಅಂದ್ರೆ 2⁻1 ಅಂದ್ರೆ 2ನೇ ತಾನೆ. 5 2s 10 ಆಗುತ್ತೆ LCM. ಗೊತ್ತಾಯ್ತಾ? ಅರ್ಥ ಆಗ್ತಿದ್ಯಾ ಉಷಾ? ನಿಂಗ್ ಪ್ರಯತ್ನ ಮಾಡಿದೆ, ಸ್ವಲ್ಪ ಕನ್ಫ್ಯೂಷನ್ ಆಗ್ಬಿಟ್ಟೆ. ಹಿಂದಿನ ಟರ್ಮ್ ಅಲ್ಲಿ ಮಲ್ಟಿಪಲ್ ಮಾಡ್ಬಿಟ್ಟಿದಾರೆ, LCM ಅದೇ ಅಂತ ತಗೊಂಡೆ ಅಷ್ಟೇ, ಬಿಟ್ರೆ ಇನ್ನು ಉಳಿದಿದ್ ಮಾಡ್ತೀಯಾ ಉಷಾ? ಇದೆಯಾ? ಓಕೆ. ಸೊ ನೆಕ್ಸ್ಟ್ ಒನ್ ಇನ್ನೂ ಒಂದ್ ತರದ್ದು ತೋರಿಸ್ತೀನಿ ನೋಡಿ, ನಿಮ್ಗೆ ಈಸಿ ಮೆಥಡ್. ಸ್ವಲ್ಪ ಡಿಫಿಕಲ್ಟ್ ಇಂದ ಈಸಿ ಹೋಗ್ತಾ ಇದ್ದೀನಿ ನಾನು. ಇನ್ನು ಒಂದು ಫೈಂಡ್ ದ ಸಮ್ ಆಫ್ 6/7 plus 18/7. ಇಲ್ಲಿ ಏನಾಗಿದೆ ನಂಬರ್ಸ್ ಗಮನಿಸಿ, ಇಲ್ಲಿ ಡಿನಾಮಿನೇಟರ್ಸ್ ಏನಾಗಿದೆ? ಸೇಮ್ ಆಗ್ತದೆ.